ಬೇಕೆಂದೇ ಕಾರನ್ನು ಮೆಲ್ಲನೆ ಡ್ರೈವ್ ಮಾಡತೊಡಗಿದ. ಒಡವೆಗಳು ನಿನಗೆ ಪೂರ್ತಿ ಮೆಚ್ಚುಗೆಯಾಗಿವೆ ತಾನೆ? ನನ್ನ ಬದುಕಿನ ಮೇಲೆ ನನಗೆ ಅಸಹ್ಯ ಹುಟ್ಟಿರುವಾಗ ಒಡವೆಗಳಿಂದ ಏನು ಸಂತೋಷ ಸಿಗುತ್ತೆ? ಕೋಪದಿಂದ ಪ್ರತಿಕ್ರಿಯಿಸಿದಳು. ನಮ್ಮ ಬದುಕು ನಮ್ಮ ಕೈಯಲ್ಲೇ ಇದೆ. ಸಂತೋಷ ದುಃಖ ಅಂದುಕೊಂಡಂತೆ ನಮ್ಮ ಮನಸ್ಸಿನ ಸ್ಥಿತಿಯ ಪ್ರತಿಬಿಂಬವದು. ಯಾವುದೋ ಕೆಟ್ಟ ಗಳಿಗೆಯಲ್ಲಿ ನಡೆದು ಹೋದ ಒಂದು ತಪ್ಪನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡೋಣ. ಉಂಡೆಸೆದ ಎಲೆಗೂ ನನ್ನ ಲೈಫ್ಗೂ ಏನು ವ್ಯತ್ಯಾಸವಿಲ್ಲ ಬಿಡಿ, ಬಳಲಿದಂತೆ ಅಂದ. ನಾನೇನು ಮಾಡಿದರೆ ಯು ವಿಲ್ ಬಿ ಹ್ಯಾಪಿ? ನಾನು ಕಳೆದುಕೊಂಡ ನನ್ನ ಪ್ಯೂರಿಟಿನ ನೀವು ಪುನಃ ನನಗೆ ವಾಪಸ್ ಮಾಡಬಲ್ಲಿರಾ? ಸುಂದರ ಬದುಕನ್ನು ನಾಶ ಮಾಡಿದ ರಾಕ್ಷಸರು ನೀವು. ಓದಿ ಕೆಲಸಕ್ಕೆ ಸೇರಬೇಕಾಗಿದ್ದ ವಯಸ್ಸಿನಲ್ಲಿ ಮದುವೆ. ಯು ಹ್ಯಾವ್ ಸೆಟಲ್ಡ್ ಆಲ್ ಮೈ ಡ್ರೀಮ್ಸ್. ಹಾಗಾದರೆ ಹೀಗೆ ಮಾಡು, ಮದುವೆ ಪೋಸ್ಟ್ಪೋನ್ ಮಾಡೋಣ. ಮೊದಲು ಓದು ಮುಗಿಲಿ. ಇಲ್ಲಿವರೆಗೆ ಕರೆದುಕೊಂಡು ಬಂದು ಈಗ ಈ ತರಹದ ಮಾತಾಡಿದರೆ ಹೇಗೆ? ಎಲ್ಲರೂ ನನ್ನನ್ನು ಉಗಿಲಿ ಅಂತ ನಿಮ್ಮ ಪ್ಲ್ಯಾನಾ? ನೋನು, ಪ್ರತಿಯೊಂದಕ್ಕೂ ನೀನು ಹೀಗೆ ಖ್ಯಾತೆ ತೆಗೀತಿದ್ದರೆ ನಾನೇನು ಮಾಡಲಿ ಹೇಳು? ಕಾರನ್ನು ಸ್ಯಾಂಕಿ ಟ್ಯಾಂಕ್ ರಸ್ತೆಗೆ ತಂದು ಕಾರು ನಿಲ್ಲಿಸಿದಾಗ ಅವಳು ತುಸು ಗಾಬರಿಯ ದನಿಯಲ್ಲಿ ಕೇಳಿದಳು. ಇಲ್ಲಿಗೆ ಯಾಕೆ? ಇಲ್ಲಿಯಮ್ಮ, ಪರವಾಗಿಲ್ಲ. ನಾನೇನು ನಿನ್ನನ್ನು ಇಲ್ಲಿಂದ ನೀರಿಗೆ ಒಗೆಯೋದಿಲ್ಲ. ಹೆದರುತ್ತಲೇ ಕಾರಿಳಿದಳು. ಅವರು ಹೊರಟೋಗಿದ್ರೆ? ಪರವಾಗಿಲ್ಲ, ಹೋಟೆಲ್ನಲ್ಲಿ ನಮಗೋಸ್ಕರ ಕಾಯ್ತಿರ್ತಾರೆ. ಸ್ಯಾಂಕಿ ಕೆರೆಯ ನೀರ ಮೇಲಿಂದ ತೇಲಿ ಬರುವ ಗಾಳಿ ಆಹ್ಲಾದಕರವಾಗಿದೆ. ಮುಂಗುರುಳು ಅರ್ಚನಾಳ ಮೊಗದ ಮೇಲೆ ಲಾಸ್ಯವಾಡುತ್ತಿದ್ದರೆ ಅವಳ ಚೆಲುವು ಇನ್ನಷ್ಟು ಮೋಹಕವಾಗಿ ಕಂಡಿತು. ಇವಳಿಗೆ ಸಿಟ್ಟು ಕೊಂಚ ಕಮ್ಮಿ ಇದ್ದಿದ್ರೆ ಚೆನ್ನಾಗಿತ್ತು. ಆ ಸಮಯದಲ್ಲಿ ಆ ಕಡೆ ಬಂದ ಹೂ ಮಾರುವಾಕೆಯಿಂದ ಮಲ್ಲಿಗೆಯ 2 ಮೊಳ ಖರೀದಿಸಿ ಅವಳ ಕೈಯಲ್ಲಿಡಲು ಹೋದ. ಬೇಡ, ಕಟುವಾದ ಪ್ರತಿಕ್ರಿಯೆ. ತಗೊಳ್ಳಮ್ಮ, ತುಸು ಗದರಿಕೊಂಡಂತೆ ಹೇಳಿ ಅವಳ ಕೈಯಲ್ಲಿ ತುರುಕುತ್ತಾನೆ. ಹೂಗಳನ್ನು ಕೆರೆಯ ನೀರಿಗೆಸೆಯಬೇಕೆನಿಸಿದರೂ ಯಾಕೋ ಧೈರ್ಯ ಸಾಲದೆ ಮುಡಿಗೇರಿಸಿಕೊಂಡಳು. ಹೇಳಿದರೆ ನಾನೇ ತಲೆಗಿಡ್ತಿದ್ದೆ. ನಸು ನಕ್ಕ. ಪಕ್ಕನೆ ಮುಖವನ್ನು ಬೇರೆಡೆಗೆ ಹೊರಡಿಸಿಕೊಂಡಳು. ಹಠಾತ್ತನೆ ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದು ಮನಸ್ಸಿನಲ್ಲಿ ತೋಚಿದ್ದ ಮಾತಿನ ರೂಪ ನೀಡಿದ ಕಿರಣ್. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅರ್ಚನಾ. ಆವತ್ತು ಅತ್ಯಂತ ನೀಚವಾಗಿ ವರ್ತಿಸಿ ನಿನ್ನ ಬದುಕನ್ನು ಹಾಳುಗೆಡವಿದೆ. ಆಮೇಲೆ ಪಶ್ಚಾತ್ತಾಪಪಟ್ಟೆ. ಆವತ್ತು ನೀನು ನಿದ್ದೆಗುಳಿಗೆ ನುಂಗಿದಾಗ ಓಹ್, ಇನ್ನೊಂದು ತಾಸು ತಡವಾಗಿದ್ದರೆ ನೀನು ನನಗೆ ಸಿಗ್ತಿರಲಿಲ್ಲ. ಅಮ್ಮನ ಬಳಿಯೂ ಚರ್ಚಿಸಿದೆ. ನಿನಗೆ ನನ್ನ ಮೇಲೆ ಸಿಟ್ಟಿರೋದು ಸಹಜ. ಓದು ಕೆಲಸ ಎಲ್ಲ ತೊರೆದು ನನ್ನ ಜೊತೆ ಮದುವೆಯಾಗೋದು ಅಂದರೆ ನಿನ್ನ ಮನಸ್ಸಿನ ವಿರುದ್ಧದ ಕೆಲಸ ಅಂತ ನನಗೆ ಅರ್ಥವಾಯಿತು. ಆದರೆ ಸದ್ಯದ ಸ್ಥಿತಿಯಲ್ಲಿ ಇದು ಅನಿವಾರ್ಯವಾಗಿ ಆಗಲೇಬೇಕಾದ ಕೆಲಸ. ಸಮಾಜದಲ್ಲಿ ನಿನ್ನ ಹೆತ್ತವರು ಎಲ್ಲರ ಮುಂದೆ ಧೈರ್ಯವಾಗಿ ತಲೆ ಎತ್ತಿಕೊಂಡು ಓಡಾಡಬೇಕೆಂದರೂ ನನ್ನಿಂದ ನಾಶವಾದ ನಿನ್ನ ಬದುಕು ನನ್ನಿಂದಲೇ ಸರಿ ಹೋಗಬೇಕಾದರೆ ಯು ಹ್ಯಾವ್ ಟು ಕೋಆಪರೇಟ್ ಅರ್ಚನಾ. ಬೇರೆ ದಾರಿನೇ ಇಲ್ಲ. ಒಂದು ವೇಳೆ ಇದಕ್ಕಿಂತಲೂ ಬೇರೆ ದಾರಿ ಇದ್ದರೆ ಹೇಳು. ಏನು ಅಂತ ಹೇಳಿ? ನನ್ನ ಜೊತೆ ಆನಂದವಾಗಿ ಇರಲಾರೆಯಾ? ಅವತ್ತು ಆ ಘಟನೆ ನಡೆದ ಗಳಿಗೆಯಲ್ಲಿ ನಿನ್ನ ಮೇಲೆ ನನಗೆ ಏನೂ ಅಭಿಪ್ರಾಯವಿರಲಿಲ್ಲ. ನಂತರ ನನ್ನ ಮನದಲ್ಲಿ ತುಂಬಿಕೊಂಡಿದ್ದು ನಿನ್ನ ಮೇಲಿನ ಅನುಕಂಪ. ಬಹುಶಃ ನಾನು ಮಾಡಿದ ಅನಾಹುತಕ್ಕೆ ಇದೇ ಸರಿಯಾದ ಪರಿಹಾರ ಅನಿಸುತ್ತೆ. ಕೊನೆ ಪಕ್ಷ ಈಗಲಾದರೂ ಹೇಳಬೇಕು, ನೀನು ಮನಸಾರೆ ನನ್ನನ್ನು ಪ್ರೀತಿಸಲು ಸಾಧ್ಯವಿಲ್ವಾ? ಅವಳ ಮೌನ ನೋಡಿ ಪುನಃ ಒತ್ತಾಯಿಸುತ್ತಾನೆ. ಹೇಳು ಅರ್ಚನಾ. ಮೌನವಾಗಿದ್ದಷ್ಟು ನನ್ನ ತಳಮಳ ಜಾಸ್ತಿಯಾಗುತ್ತೆ. ಈಗ ಅದರ ಬಗ್ಗೆ ಎಲ್ಲ ಅನಗತ್ಯ ಚರ್ಚೆ ಯಾಕೆ? ಹೋಗೋಣ ನಡೀರಿ. ನನಗೆ ತಿಳಿದಿದೆ ನೀನು ಸಮಾಧಾನ ಹೇಳಿಲ್ಲ ಅಂತ. ನನ್ನ ಇಷ್ಟಾನಿಷ್ಟಗಳ ಬಗ್ಗೆ ಹೇಳುವ ಸಮಯವಲ್ಲ ಇದು. ಈಗಿನ ಸ್ಥಿತಿ ಎಂಥದ್ದೆಂದರೆ ವಿಧಿ ಯಾವ ದಾರಿಯಲ್ಲಿ ನನ್ನ ಕೈ ಹಿಡಿದು ನಡೆಸಿಕೊಂಡು ಹೋಗುತ್ತೋ ಆ ಕಡೆ ಹೋಗ್ತೇನೆ ನಾನು. ಹೋಗದೆ ಬೇರೆ ದಾರಿ ಇಲ್ಲ. ಅವನ ಮನಸ್ಸಿನಂತೆ ಅವಳು ಮಾತಾಡ್ತಿಲ್ಲ. ನನ್ನಿಂದ ನಿನಗೆ ಬಿಡುಗಡೆಯಾಗಿದೆ ಅರ್ಚನಾ. ಯು ಆರ್ ಅ ಫ್ರೀ ಬರ್ಡ್ ಅಂತ ಇವನು ಹೇಳಿದರೆ ಎಷ್ಟು ಚೆನ್ನಾಗಿರುತ್ತದೆ ಅಂತ ಅವಳು ನಿರೀಕ್ಷಿಸುತ್ತಿದ್ದಾಳೆ. 2 ಸಮಾನಾಂತರ ರೇಖೆಗಳು ಒಂದಾಗೋದು ಯಾವಾಗ? ಕಾಲವೇ ಉತ್ತರಿಸಬೇಕು. 3-4 ದಿನಗಳಲ್ಲಿ ಕಿರಣನ ಪ್ರಭಾವ ಅರ್ಚನಾಳ ಮನೆಯಲ್ಲಿ ಯಾವ ಮಟ್ಟಕ್ಕಿತ್ತು ಎಂದರೆ ಅವನು ಹೇಳಿದ್ದೇ ವೇದವಾಕ್ಯವಾಗಿತ್ತು. ಅರ್ಚನಾಳ ಹೆತ್ತವರು ತಂಗಿಯ ಪಾಲಿಗೆ ಕಿರಣ್ ಜೀವಂತ ದೇವರು. ಆದರೆ ಅರ್ಚನಾ ಮಾತ್ರ ನನಗೂ ಇದಕ್ಕೂ ಸಂಬಂಧವಿಲ್ಲವೇನೋ ಎಂಬಂತೆ ನಿರ್ಲಿಪ್ತಳಾಗಿದ್ದು ಬಿಟ್ಟಳು. 3 ದಿನಗಳಲ್ಲಿ ಇನ್ನೂ ಒಂದು ಘಟನೆ ನಡೆಯಿತು. ರಾಜ್ಯ ಸರ್ಕಾರದಿಂದ 5-6 ಕೋಟಿ ಮೊತ್ತದ ಬೃಹತ್ ಆರ್ಡರ್ ಒಂದು ಸಿಕ್ಕಿತು. ಸೊಸೆ ಮನೆಗೆ ಬರುತ್ತಿರುವ ಶುಭ ಗಳಿಗೆಯ ಪರಿಣಾಮ ಅಂತ ಲಲಿತಾ ಹರುಷಪಟ್ಟರೆ ಕಿರಣ್ ಅರ್ಚನಾಳನ್ನು ಕಂಡು ಪ್ರತ್ಯೇಕವಾಗಿ ಥ್ಯಾಂಕ್ಸ್ ಹೇಳಿದ. ನನಗೆ ಯಾಕೆ ಥ್ಯಾಂಕ್ಸ್ ಅರ್ಥವಾಗಲಿಲ್ಲ ಅವಳಿಗೆ. ನೀನು ಹೇಗೆ ತಿಳಿದರೂ ಪರವಾಗಿಲ್ಲ. ನನ್ನ ಮತ್ತು ಅಮ್ಮನ ದೃಷ್ಟಿಯಲ್ಲಿ ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರಲೊಪ್ಪಿದ ಶುಭ ಮುಹೂರ್ತದ ಸಂಕೇತವಿದು. ಆದಷ್ಟು ಬೇಗ ಮದುವೆಯ ದಿನ ಒಂದು ಬಂದು ಬಿಟ್ಟರೆ, ಮಗಳು ಅತ್ತೆಯ ಮನೆಯ ಹೊಸಲು ತುಳಿದು ಬಿಟ್ಟರೆ ತಾವು ನಿರಾಳವಾಗಿ ಉಸಿರಾಡಬಹುದೆಂದು ಅವಳ ಹೆತ್ತವರು ಅಂದುಕೊಂಡಿದ್ದರೆ ಅರ್ಚನಾಳ ಉದ್ದೇಶವೇ ಮತ್ತೊಂದಿದೆ. ಆವತ್ತು ಸಂಜೆ ಅರ್ಚನಾಳ ತಮ್ಮ ಮೋಹನ ಯಾವುದೇ ಅಳುಕಿಲ್ಲದೆ ನನ್ನನ್ನು ಚೆನ್ನಾಗಿ ಓದಿಸ್ತಾರಂತೆ ಭಾವ ಎಂದಾಗ ಅವಳು ವ್ಯಂಗ್ಯವಾಗಿ ಕೇಳಿದಳು. ನೀನೊಬ್ಬ ಬಾಕಿ ಇದ್ದೆ ಕಿರಣ್ ಬಗ್ಗೆ ಶಿಫಾರಸ್ ಪತ್ರ ಕೊಡೋಕೆ. ಸೊ ನೀನು ಅವರ ಗ್ಯಾಂಗ್ ಸೇರಿಬಿಟ್ಟೆ. ಯಾಕೋ ನಿನಗೆ ಇನ್ನೂ ಭಾವನ ಮೇಲೆ ಸಿಟ್ಟು ಕರಗಿಲ್ಲ. ಭಾವ ತುಂಬ ಒಳ್ಳೆಯವರು. ಪರವಾಗಿಲ್ಲ ಮೋಹನ್, ನಿನ್ನ ತಲೆಗೂ ಚೆನ್ನಾಗಿ ತಿಕ್ಕಿ ನಿನ್ನ ಬುದ್ಧಿಯನ್ನು ತನ್ನತ್ತ ತಿರುಗಿಸಿಕೊಂಡಿದ್ದಾನೆ ಕಿರಣ್. ನಿನ್ನೆ ನನಗೆ 2 ಜೀನ್ಸ್ ಪ್ಯಾಂಟು 2 ಟೀ ಶರ್ಟ್ ತೆಗೆದುಕೊಟ್ರು ಗೊತ್ತಾ? ನೀವು ಹೇಳದೆ ನನಗೆ ಹೇಗೆ ಗೊತ್ತಾಗಬೇಕು? ಮತ್ತು ಏನೋ ಹೇಳಲು ಹೋದವಳು ಆಗಲೇ ಮನೆಯೊಳಗೆ ಬಂದ ಕಿರಣನ್ನು ನೋಡಿ ಸುಮ್ಮನಾದಳು. ಮದುವೆಗೆ ಬಟ್ಟೆ ತರಬೇಕು, ಅಮ್ಮ ಕರ್ಕೊಂಡು ಬಾ ಅಂದರು. ರೆಡಿಯಾಗಿ ಬಾ, ಹೋಗೋಣ. ನನಗೆ ಏನು ಬೇಕಾಗಿಲ್ಲ, ನಾನು ಬರಲ್ಲ. ಪ್ಲೀಸ್ ಅರ್ಚನಾ, ನನಗೋಸ್ಕರ ಒಂದೇ ಒಂದು ಸರ್ತಿ ಬರಬಾರದಾ?
ಐ ಆಮ್ ಸಾರಿ. ಕಿರಣ್ನ ಧ್ವನಿ ಕೇಳಿ ಸೀತಮ್ಮ ಹೊರಬಂದವರು ಪುನಃ ಅಡುಗೆ ಮನೆಗೆ ಹೋಗಿ ಕಾಫಿ ತಂದರು. ಆಂಟಿ, ಅರ್ಚನಳನ್ನು ನನ್ನ ಜೊತೆ ಬರಲಿಕ್ಕೆ ಹೇಳಿ. ನಾವೆಲ್ಲ ಅವಳಿಗೆ ಸೀರೆ ತಗೊಳ್ಳಿಕ್ಕೆ ಹೋಗ್ತಿದ್ದೇವೆ. ಒಂದು ನಿಮಿಷ ಇರು ಕಿರಣ್, ಅವಳು ಯಾಕೆ ಬರಲ್ವೋ ನಾನು ನೋಡ್ತೇನೆ. ರೂಮಿಗೆ ಬಂದ ಅಮ್ಮ ಮಂಚದ ಮೇಲೆ ಕೋಪದ ವದನದೊಂದಿಗೆ ಕುಳಿತಿರುವ ಮಗಳಿಗೆ ಹೇಳುತ್ತಾರೆ. ಹಾಗೆಲ್ಲ ಹಠ ಮಾಡಬಾರ್ದು ಅರ್ಚನಾ, ಬೇಗ ರೆಡಿಯಾಗಿ ಹೋಗು. ನಾನು ಹೋಗಲ್ಲಮ್ಮ. ಈ ಮನೆಯಲ್ಲಿ ನನ್ನೊಬ್ಬಳನ್ನು ಬಿಟ್ಟು ಉಳಿದವರೆಲ್ಲರೂ ಅವರ ಹತ್ರ ಚೆನ್ನಾಗಿದ್ದೀರಿ. ನೀವೇ ಹೋಗಿ ಬನ್ನಿ. ಅಮ್ಮ ಎಷ್ಟೇ ಕೇಳಿದರೂ ಒಪ್ಪುವುದಿಲ್ಲ ಮಗಳು. ಹಾಲಿನಲ್ಲಿ ಕುಳಿತಿದ್ದ ಕಿರಣನಿಗೆ ಅರ್ಚನಳ ಮಾತು ಕೇಳಿಸಿತು. ಎದ್ದು ಹೋದ. ಅರ್ಚನಾ, ನಿನ್ನನ್ನು ಹುಡುಕೊಂಡು ಯಾರೋ ಬಂದಿದ್ದಾರೆ ಅಂತ ನೋಡು. ಕಾಲೇಜಿನ ಜವಾನ ಬಂದು ಒಂದು ಸಣ್ಣ ಚೀಟಿ ನೀಡಿ ಹೋದ ಮೇಲೆ ಹೇಳಿದರು ಕನ್ನಡದ ಅಧ್ಯಾಪಕಿ. ಎದ್ದ ಅರ್ಚನಳನ್ನು ವಿಸ್ಮಯ ಅಮರಿಕೊಂಡಿತು. ನನಗೋಸ್ಕರ ಕಾಲೇಜಿಗೆ ಬರುವವರು ಯಾರಿರ್ತಾರೆ? ತರಗತಿಯಿಂದ ಹೊರ ಬಂದವಳು ಹೊರಗೆ ಕಟ್ಟೆಯ ಮೇಲೆ ಕಿರಣನ್ನು ನೋಡುತ್ತಾಳೆ. ಮೈ ಉರಿದು ಹೋಯಿತು. ಎಷ್ಟು ಧೈರ್ಯ! ಸೀದಾ ಕಾಲೇಜಿಗೆ ಬಂದು ಬಿಡೋದಾ? ಗೆಳೆಯರು ಇವನನ್ನು ನೋಡಿದರೆ ತನ್ನನ್ನು ಕಿಚಾಯಿಸದೇ ಇರ್ತಾರಾ? ಇಲ್ಲಿಗೆ ಯಾಕೆ ಬಂದ್ರಿ? ಬೇಗ ಹೊರಡಬೇಕು. ಕಮಾನ್, ಪ್ರಿನ್ಸಿಪಲ್ಗೆ ಹೇಳಿ ಬಂದಿದ್ದೇನೆ. ಎಲ್ಲಿಗೆ? ನೋ, ನಾನು ಬರೋದಿಲ್ಲ. ಖಚಿತ ಧ್ವನಿಯಲ್ಲಿ ಪ್ರತಿಕ್ರಿಯಿಸಿದ ಅವಳ ಕೈ ಹಿಡಿದುಕೊಂಡ ಕಿರಣ್. ಅವಳು ಮತ್ತೇನು ಮಾಡಬಾರದೆಂಬ ಅಭಿಪ್ರಾಯ. ಅಲ್ಲಲ್ಲಿ ನಿಂತಿದ್ದ ವಿದ್ಯಾರ್ಥಿನಿಯರು ಇವರನ್ನೇ ನೋಡುತ್ತಿದ್ದುದರಿಂದ ಪಂಚಾಯಿತಿ ಬೇಡವೆಂದುಕೊಂಡು ಬೊಂಬೆಯಂತೆ ನಡೆದಳು ಅವನ ಹಿಂದೆ. ಕಾರಿನ ಬಾಗಿಲು ತೆರೆದು ಹಿಡಿದುಕೊಂಡ. ಒಳಗೆ ಕುಳಿತಳು. ತಕ್ಷಣವೇ ಕಾರನ್ನು ರಸ್ತೆಗೆ ತಂದ. ಕಾಲೇಜ್ಗೆ ಯಾಕೆ ಬಂದ್ರಿ? ನಿನ್ನೆ ಮನೆಗೆ ಬಂದು ಕರೆದರೂ ಬರಲಿಲ್ಲ. ಅಮ್ಮ ನೊಂದುಕೋತಾಳೆ. ನಿನಗೋಸ್ಕರ ಮೀನಾಕ್ಷಿ ಸಿಲ್ಕ್ ಅಂಗಡಿಯಲ್ಲಿ ಕಾಯ್ತಿದ್ದಾಳೆ. ಮೊದಲು ಹಿರಿಯರಿಗೆ ಗೌರವ ಕೊಡೋದನ್ನು ಕಲಿ. ಅಸಹನೆಯಿಂದ ತುಸು ಜೋರಾಗಿಯೇ ಹೇಳುತ್ತಾನೆ ಕಿರಣ್. ಎಷ್ಟು ದಿನ ಅಂತ ಹೀಗೆ ಇವಳ ತಿಕ್ಕಲು ವರ್ತನೆಯನ್ನು ತಾಳಿಕೊಳ್ಳೋದು? ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನು ನಿಮ್ಮಿಂದ ನೋಡಿ ಕಲಿಯಬೇಕಾದ ಅಗತ್ಯವಿಲ್ಲ. ಬಿರುಸಾಗಿ ಹೇಳಿದ ಅವಳತ್ತ ಅಷ್ಟೇ ತೀಕ್ಷ್ಣವಾಗಿ ನೋಡಿದ. ಕೇರ್ ಮಾಡುವುದಿಲ್ಲ ಅವಳು. ನಾನೇನೇ ಹೇಳಿದರೂ ನಿನಗೆ ಭಯಂಕರ ಸಿಟ್ಟು ಬರುತ್ತೆ. ಅದು ನನ್ನ ಬ್ಯಾಡ್ ಲಕ್. ಹಿರಿಯರದ್ದು ಏನೇನೋ ಆಚರಣೆಗಳಿರುತ್ತವೆ. ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನಿಸು. ನಿಮ್ಮಲ್ಲಿ ಯಾರಾದರೂ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡಿದ್ರಾ ಹೇಳಿ ಎಂದವಳು ಕಾರ್ ನಿಲ್ಲಿಸಿ. ಯಾಕೆ? ಸ್ಮಶಾನಕ್ಕೆ ಹೋಗಬೇಕು. ನಿನ್ನನ್ನು ಬದಲಾಯಿಸೋದಕ್ಕೆ ಆ ದೇವರಿಗೂ ಸಾಧ್ಯವಿಲ್ಲ. ನಿಮಗೆ ಹೇಳಿದ್ದು ಕಾರು ನಿಲ್ಲಿಸಿ, ನಾನು ಇಳಿದು ಹೋಗ್ತೇನೆ. ಕಾರಿನ ಹ್ಯಾಂಡಲ್ನ ಮೇಲೆ ಕೈ ಇರಿಸಿದಳು. ಏನಮ್ಮ ನೀನು ಮಕ್ಕಳ ಥರ ಹಠ ಮಾಡ್ತೀಯಾ? ನಿಮ್ಮ ತಾಯಿ, ನನ್ನ ಅಮ್ಮ ಎಲ್ಲರೂ ಅಂಗಡಿಯಲ್ಲಿ ಕಾಯ್ತಿದ್ದಾರೆ. ನಿನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೇನೆ. ನೀವು ಹೇಳಿದ್ದಕ್ಕೆ ನಾನು ಬರಬೇಕಾ? ನೋ. ಎಡಗೈಯಲ್ಲಿ ಅವಳ ಕೈಯನ್ನು ಹಿಡಿದು ಬಲಗೈಯಲ್ಲಿ ಸ್ಟಿಯರಿಂಗ್ ಚಕ್ರ ನಿಯಂತ್ರಿಸತೊಡಗಿದ ಕಿರಣ್. ನಾನು ನಿನಗಿಂತಲೂ ಹಠಮಾರಿ ಮನುಷ್ಯ. ನನ್ನ ರಾಕ್ಷಸತ್ವ ಏನು ಅಂತ ನೀನು ಅವತ್ತೇ ನೋಡಿದ್ದಿ. ಅದರ ಬಗ್ಗೆ ಮತ್ತೆ ನೆನಪಿಸೋದಕ್ಕೆ ನನಗೆ ಇಷ್ಟವಿಲ್ಲ. ಬೇಕೆಂದೇ ಗಹಗಹಿಸಿ ನಗತೊಡಗಿದ ಅವನ ಮುಖ ನೋಡಿ ಅವಳ ಸಿಟ್ಟಿಗೆ ಬೆಂಕಿಗೆ ಮತ್ತಷ್ಟು ತುಪ್ಪ ಸರಿದಂತಾಯಿತು. ಅಮ್ಮನಿಗೂ ಬುದ್ಧಿ ಇಲ್ಲ. ಇವನು ಹೊರಟು ಬಾ ಅಂದರೆ ಹೊರಟು ಬಂದು ಬಿಡೋದಾ? ಛೇಛೆ, ಸ್ವಾಭಿಮಾನ ಬೇಡವಾ? ಇಷ್ಟರಲ್ಲಿ ಕಾರು ಮಳಿಗೆಯೊಂದರ ಮುಂದೆ ನಿಂತಿತ್ತು. ಇಳಿ ಕೆಳಗೆ. ಮದುವೆಯಾಗಲಿ, ಆಮೇಲೆ ನಾನೆಂತವಳು ತೋರಿಸ್ತೇನೆ ನಿನಗೆ ಮತ್ತೆ ನಿರ್ಧರಿಸಿದಳು. ಅವನ ಹಿಂದೆ ಸರಿಸಿದಳು ಹೆಜ್ಜೆ. ಹವಾನಿಯಂತ್ರಿತ ವಿಶಾಲ ರೇಷ್ಮೆ ಸೀರೆ ಮಾರಾಟ ಮಳಿಗೆಯಲ್ಲಿನ ಪ್ರತಿಯೊಬ್ಬರು ಕಿರಣ್ಣಿಗೆ ವಿಶ್ ಮಾಡೋದು ನೋಡಿ ಭಾರಿ ಕುಳವೆ. ಅದಕ್ಕೆ ಇಷ್ಟೊಂದು ಕೊಬ್ಬು ಎನ್ನಿಸದೆ ಇರಲಿಲ್ಲ ಅರ್ಚನಾಳಿಗೆ. ಬಾ ಅರ್ಚನಾ, ನಿನಗೋಸ್ಕರವೇ ಕಾಯ್ತಿದ್ವಿ. ಇವುಗಳಲ್ಲಿ ನಿನಗೆ ಯಾವುದು ಬೇಕೋ ಸೆಲೆಕ್ಟ್ ಮಾಡ್ಕೊ. ಕಿರಣ್ ಅಹಂಕಾರಕ್ಕೆ ಪೆಟ್ಟು ತಾಗಿಸಬೇಕೆಂದರೆ ಇನ್ನೂ ಬೆಲೆ ಬಾಳುವ ಸೀರೆಗಳನ್ನೇ ತಗೋಬೇಕು. ಇವು ಬೇಡ, ಇನ್ನೂ ಸ್ವಲ್ಪ ಕಾಸ್ಟ್ಲಿ ಸೀರೆ ತೋರಿಸಿ. ಸೀತಮ್ಮ ಬೆರಗಿನ ಕಂಗಳಿಂದ ನೋಡತೊಡಗಿದಳು. ಸಾವಿರ ರೂಪಾಯಿ ಮೌಲ್ಯದ ಸೀರೆಗಳು ಇರುತ್ತವ? ಪಾಪ, ಆಕೆ 3,000ದ ರೇಷ್ಮೆ ಸೀರೆಯನ್ನಷ್ಟೇ ಹುಟ್ಟಿರೋದು. ಅಬ್ಬಬ್ಬ ಎಂದರೆ ಅರ್ಚನಾಳಿಗೆ ಯಾವ ಸೀರೆ ಚೆನ್ನಾಗಿರುತ್ತೋ ನೋಡು ಕಿರಣ್. ಅವಳ ಇಷ್ಟ. ಮತ್ತು ನೀವಿದ್ದೀರಲ್ಲ, ಸೀರೆಗಳ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ. ನೆಲದ ಮೇಲೆ ಹಾಸಲಾಗಿರುವ ಮೆತ್ತೆಯ ಮೇಲೆ ಹರಡಲಾಗಿರುವ ಎಲ್ಲ ಸೀರೆಗಳು ಮನಸೆಳೆಯತೊಡಗಿದವು. ಒಂದು ಸೀರೆಯ ಮೇಲೆ 36,000 ಬೆಲೆ ಇತ್ತು. ಕೈಗೆತ್ತಿಕೊಂಡಳು. ಸೇಲ್ಸ್ಮ್ಯಾನ್ ಹುಡುಗ ತಕ್ಷಣ ಹೇಳಿದ, 10% ಡಿಸ್ಕೌಂಟ್ ಇದೆ ಮೇಡಮ್. ಪಟ್ಟನೆ ಎದ್ದು ನಿಂತು ಅವನಿಗಷ್ಟೇ ಕೇಳಿಸುವಂತೆ ಪಿಸುತನಿಯಲ್ಲಿ ಹೇಳುತ್ತಾಳೆ. ನಿಮ್ಮ ಅಹಂಕಾರ ಕಮ್ಮಿ ಮಾಡಲು ಇಂಥ ಸೀರೆಗಳನ್ನೇ ನಾನು ಸೆಲೆಕ್ಟ್ ಮಾಡೋದು. ಆಮೇಲೆ ದುಡ್ಡಿಗಾಗಿ ಪರದಾಡಬಾರದು ನೀವು. ಪರವಾಗಿಲ್ಲ ತಗೋ, 5 ಲಕ್ಷ ಬಿಲ್ಲಾಗಲಿ. ಕಿರುನಕ್ಕ ಕಿರಣ್. ಲಲಿತಾ ಬೀಗಿತಿಗೆ 12,000ದ ಸೀರೆ ತೆಗೆಸಿಕೊಟ್ಟಳು. ತಾನೊಂದು ಅಂಥದ್ದೇ ಸೀರೆ ತೆಗೆದುಕೊಂಡಳು ಲಲಿತಾ. ಅಂತೂ ಬಿಲ್ಲಿನ ಹಣ 4.25 ಲಕ್ಷ ತರ ನಿಂತಿತು. ಕಾರಿನ ಹತ್ತಿರ ನಡೆಯುತ್ತಿರುವಾಗ, ಪಾಪ ನಿಮಗೆ ತುಂಬ ದುಡ್ಡು ಖರ್ಚಾಗಿರಬೇಕಲ್ಲ ಅಂದಳು ನಾರ್ಮಲ್ ಧ್ವನಿಯಲ್ಲಿ. ನಿನಗೆ ಸಿಟ್ಟು ತರಿಸಿದ್ದಕ್ಕೆ ನನಗೆ ಈ ತರಹದ ಶಿಕ್ಷೆ ಬೀಳಲೇಬೇಕು. ಕಿರುನಗು ಮಾಸಲಿಲ್ಲ ಕಿರಣನ ತುಟಿಗಳ ಮೇಲೆ. ಮದುವೆಗಿನ್ನೂ 3 ದಿನಗಳಿವೆ ಎನ್ನುವಾಗ ಕಿರಣನ ಮನೆಗೆ ಇನ್ನೊಂದು ಸಂಭ್ರಮದ ಸುದ್ದಿ ಬಂತು. 15 ವರ್ಷಗಳಿಂದ ನ್ಯಾಯಾಲಯದಲ್ಲಿದ್ದ ಕೇಸೊಂದು ಅವರ ಪರವಾಗಿ ಗೆದ್ದಿತು. ರಾಜಾಜಿನಗರದ 6ನೇ ಬ್ಲಾಕ್ನಲ್ಲಿ ಕನಿಷ್ಠ 5 ಕೋಟಿ ಮೌಲ್ಯದ ಕಾಂಪ್ಲೆಕ್ಸ್ನ ಮಾಲೀಕತ್ವದ ಬಗ್ಗೆ ಹೊರಬಿದ್ದ ತೀರ್ಪದು. ಲಲಿತಮ್ಮನ ಸಂಭ್ರಮಕ್ಕಂತೂ ಎಲ್ಲೆಯೇ ಇಲ್ಲ. ಅರ್ಚನಾ ನಮ್ಮ ಮನೆಗೆ ಕಾಲಿಡುವ ಮೊದಲೇ ಏನೆಲ್ಲ ಒಳ್ಳೆಯದಾಗ್ತಿದೆ, ಅವಳು ನಮ್ಮ ಮನೆಗೆ ದೇವತೆ ಕಣೋ ಅಂತ ಮಗನಿಗೆ ಹೇಳಿ ಸ್ವೀಟ್ಸ್, ಹಣ್ಣು, ಹೂಗಳೊಂದಿಗೆ ರಾಮಚಂದ್ರಯ್ಯನ ಮನೆಗೆ ಬಂದರು. ರಾಮಚಂದ್ರಯ್ಯ ದಂಪತಿಗಳಿಗೆ ಬೀಗಿತಿ ತಮ್ಮ ಮಗಳನ್ನು ಮನಸಾರೆ ಹೊಗಳುತ್ತಿದ್ದರೆ ಖುಷಿಯಾಗದೇ ಇರುತ್ತದೆಯೇ? ಕಂಗಳಿಂದ ಜಿನುಗಿದ ಆನಂದ ಬಾಷ್ಪ ಒರೆಸಿಕೊಳ್ಳುತ್ತಾರೆ. ಅತ್ತೆಯ ಒಳ್ಳೆಯ ಮನಸ್ಸಿಗೆ ಅರ್ಚನಾ ಕೂಡ ತುಸು ಮೆತ್ತಗಾದರು. ಕಿರಣನ ಮೇಲಿನ ಸಿಟ್ಟು ಹಾಗೇ ಇದೆ.
ಲಲಿತಮ್ಮ ವಾಪಸ್ ಹೋದ ಮೇಲೆ ಅದೃಷ್ಟ ಒದ್ದುಕೊಂಡು ಬರೋದು ಅಂದರೆ ಹೀಗೇನೆ. ನಿನ್ನ ಅದೃಷ್ಟ ಚೆನ್ನಾಗಿತ್ತು. ಕಿರಣ್ ಗಂಡ, ದೇವತೆಯಂಥ ಅತ್ತೆ ಸಿಕ್ಕಿದ್ದಾರೆ ನಿನಗೆ. ಯಾವುದೋ ಲೋಕದಲ್ಲಿ ತೇಲಾಡುತ್ತಿರುವಂತೆ ಅಂದಳು ಅಮ್ಮ. ಸುಮ್ಮನೆ ಉದ್ದುದ್ದದ ಡೈಲಾಗ್ ಬಿಡಬೇಡಮ್ಮ, ಮೊದಲು ವಾಸ್ತವಕ್ಕೆ ಬಾ, ಪ್ರತಿಕ್ರಿಯಿಸಿ ಕೋಣೆ ಸೇರುತ್ತಾಳೆ ಅರ್ಚನಾ. ಮದುವೆ ಆದ ಮೇಲೂ ತಾನು ಕಿರಣನನ್ನು ಗೋಳು ಹೊಯ್ದುಕೊಳ್ತಾಳೆ. ರೌರವ ನರಕ ಅಂದರೆ ಏನು ಅಂತ ಇಲ್ಲೇ ಅನುಭವಿಸಬೇಕು ಅವನು. ತಾನು ನೀಡುವ ಕಿರುಕುಳವನ್ನು ಅನುಭವಿಸಲಾರದೆ ಬೇರೆ ಯಾರಿಗೂ ಹೇಳಲಾಗದೆ ನರಳಿ ನರಳಿ ಅಳಬೇಕು. ಇಡಿಯಟ್. ಆಗಷ್ಟೇ ನನ್ನ ಸಿಟ್ಟು ಶಮನವಾಗೋದು. ನನ್ನ ಚಿತ್ರಹಿಂಸೆ ತಡೆಯಲಾರದೆ ನನ್ನನ್ನು ಮನೆಯಿಂದ ಹೊರ ಕಳಿಸುತ್ತಾನೆ. ಆಗ ಇಡೀ ಸಮಾಜ ಅವರ ಮುಖಕ್ಕೆ ಕ್ಯಾಕರಿಸಿ ಉಗಿಯುತ್ತೆ. ಉಗಿಯಬೇಕು ಕೂಡ. ನೀವೆಲ್ಲರೂ ತಿಳಿದಷ್ಟು ಉತ್ತಮ ವ್ಯಕ್ತಿತ್ವದವನಲ್ಲ ಕಿರಣ್. ಎಲ್ಲರಿಂದ ಥೂಚಿ ಎನಿಸಿಕೊಂಡರೇನೆ ನನಗೆ ತೃಪ್ತಿ. ಎಸ್. ಈ ನಿರ್ಧಾರಕ್ಕೆ ಬಂದ ಮೇಲೆ ಎಲ್ಲರೊಂದಿಗೆ ನಗು ನಗುತ್ತಾ ಮಾತಾಡಲು ಶುರು ಮಾಡಿದಳು. ಪರವಾಗಿಲ್ಲ, ಅರ್ಚನಾ ಬದಲಾಗಿದ್ದಾಳೆ ಎಂದುಕೊಂಡರು ಮನೆ ಮಂದಿ. ಮನದೊಳಗಿನ ಮರ್ಮ ಆ ಪರಶಿವನೇ ಬಲ್ಲ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.